ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಚ್ಚಲಕ್ಕಿಯಿಂದ ಪುಂಡಿ, ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದುಂಟಲ್ಲ, ನಾವು ಊಟ ಮಾಡ್ತೇವಲ್ಲ ಬಾಯ್ಲ್ಡ್ ರೈಸ್, ಅದೇ ಪ್ಯೂರ್ ಬಾಯ್ಲ್ಡ್ ರೈಸ್. ಇದು ಕೆಲವರು ರೇಷನ್ ಅಂಗಡಿಯಿಂದ ಉಂಟಲ್ಲ ವೈಟ್ ರೈಸಲ್ಲಿ ಕುಚ್ಚಲಕ್ಕಿ ತರ್ತಾರೆ, ಅದು ಅಲ್ಲ. ಇದು ಮನೆಯಲ್ಲೇ ಊಟ ಮಾಡುವಂತೆ ಬಾಯ್ಲ್ಡ್ ರೈಸ್, ನಾವು ಊಟ ಮಾಡ್ತೇವಲ್ಲ ಅದೇ. ಈಗ ಇದರಲ್ಲಿ ಪುಂಡಿ ಮಾಡ್ತೇನೆ. ಎಂತ ಇಲ್ಲ, ತುಂಬ ಸುಲಭ. ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕಬೇಕು. ಇದಕ್ಕೆ ನೀರೆಲ್ಲ ಹಾಕಬಾರ್ದು. ನೀರು ಹಾಕೋದಾದ್ರೂ ಸಹ 1 ಸ್ಪೂನ್ ನೀರು ಹಾಕಿ ಗ್ರೈಂಡ್ ಮಾಡೋದು, ಜಾಸ್ತಿ ಎಲ್ಲ ಹಾಕಲಿಕ್ಕಿಲ್ಲ ನೀರು. ಈಗ ನೋಡಿ ಸ್ವಲ್ಪನೇ ಹಾಕ್ತೇನೆ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಉಂಟಲ್ಲ, ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿ ಬರ್ತದೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡಿ ಗ್ರೈಂಡ್ ಮಾಡಿ ಬರ್ತೇನೆ. ಇದು ಮಾತ್ರ ತಿನ್ನಲಿಕ್ಕೆ ಉಂಟಲ್ಲ, ಫಿಶ್ ಸಾರು, ಹಿಂದಿನ ದಿವಸದ್ದು ಫಿಶ್ ಸಾರು, ನಾವು ರಾತ್ರಿಗೆ ಉಳಿದದ್ದು ಫಿಶ್ ಸಾರು ಉಂಟಲ್ಲ, ಅದು ಚಿಕನ್ ಗ್ರೇವಿ, ಅದೆಲ್ಲ ತುಂಬ ಒಳ್ಳೆಯದಾಗ್ತದೆ. ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ನಾನು ನೀರು ಹಾಕೋದಿಲ್ಲ, ಹೀಗೇ ಸ್ವಲ್ಪನೇ ಗ್ರೈಂಡ್ ಮಾಡ್ತೇನೆ. ನೀರು ಬೇಕಾದರೆ 1 ಸ್ಪೂನ್ ಹಾಕಿದರೆ ಆಯಿತು. ಈಗ ನಾನೆಲ್ಲ ಗ್ರೈಂಡ್ ಮಾಡಿ ಆದಮೇಲೆ ಸಿಗ್ತೇನೆ. ಈಗ ನೋಡಿ ಗ್ರೈಂಡ್ ಮಾಡಿ ಬಂದೆ. ನಾನು ನೀರು ಸ್ವಲ್ಪ ಸಹ ಹಾಕಲಿಲ್ಲ, ಮತ್ತೆ ನೀರು ಹಾಕುವ. ಈಗ ನೋಡಿ ಹೀಗೆ ತರಿ ಥರ ಬರ್ತದೆ. ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ನೋಡಿ, ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ತರಿ ಅಂದರೆ ತುಂಬ ತರಿಸಲ್ಲ, ನಿಮಗೆ ಗೊತ್ತಾಗ್ತದೆ ಅದು ಎಷ್ಟಂತ. ಮತ್ತೆ ಸ್ವಲ್ಪ ನೀರು ಹಾಕ್ತೇನೆ ನಾನು. ಎಲ್ಲ ಇದು ಆದಮೇಲೆ ನಿಮಗೆ ಸಿಗ್ತೇನೆ. ಈಗ ಗ್ರೈಂಡ್ ಮಾಡುವಾಗಲೇ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಗ್ರೈಂಡ್ ಮಾಡಿ ಬರ್ತೇನೆ. ನೋಡಿ ಎಲ್ಲ ಗ್ರೈಂಡ್ ಮಾಡಿ ಬಂದೆ. ಹೀಗೆ ಬಂದರೆ ಸಾಕು. ನೋಡಿ, ಹೀಗೆ ಬಂದರೆ ಸಾಕು. ಇದು ನಮಗೆ ಉಂಟಲ್ಲ, ಹೀಗೆ ಪುಂಡಿ ಅಂದರೆ ಹೀಗೆ ಉಂಡೆ ಕಟ್ಟಲಿಕ್ಕೆ ಬರ್ತದಲ್ಲ, ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ನೀರು ಹಾಕಿದರೆ ಸಾಕು. ತುಂಬ ನೀರು ಸಹ ಹಾಕಲಿಕ್ಕಿಲ್ಲ. ನಾನು ಚೂರು ಗ್ರೈಂಡ್ ಮಾಡುವಾಗ ನೀರು ಹಾಕಲಿಲ್ಲ. ಮತ್ತು ನಾನು ಸ್ವಲ್ಪನೇ ನೀರು ತಗೊಂಡು ಉಂಟಲ್ಲ, ಹೀಗೆ ಚಿಮ್ಕಿಸಿ ಹೀಗೆ ಇದು ಮಾಡೋದು. ಹೀಗೆ ರೌಂಡ್ ಬಂದರೆ ನಮ್ಮದು ಪುಂಡಿ ರೆಡಿ. ಈಗ ನಾನು ಉಂಟಲ್ಲ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಬೇಯಿಸೋದು. ಇಡ್ಲಿ ಪಾತ್ರೆ ಅಂದರೆ ಖಾಲಿ ನೀರಿಟ್ಟು ಈಗ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ನೀರು ಕುದಿ ಬರಬೇಕು. ಕುದಿ ಬಂದ ಮೇಲೆ ನೀರು ಹಾಕಬೇಕಿದು. ಒಂದು 12-15 ನಿಮಿಷದ ಒಳಗಿದ್ದು ಬೇಯ್ತದೆ. ಇದಕ್ಕೆ ಮಾತ್ರ ಉಪ್ಪು ಹಾಕಿ ಎಲ್ಲ ಕರೆಕ್ಟ್ ಚೆಕ್ ಮಾಡಬೇಕು. ಗ್ರೈಂಡ್ ಮಾಡುವಾಗಲೇ ಉಪ್ಪು ಹಾಕಿ, ಮತ್ತೆ ಉಪ್ಪು ಹಾಕಿದ್ರೆ ಆಚೆ ಚಲ್ಲಲ್ಲಿ ನಿಲ್ತದೆ ಅದಕ್ಕೆ. ಈಗ ನೋಡಿ, ಒಂದೊಂದನ್ನೇ ಹೀಗೆ ಉಂಡೆ ಮಾಡಿ ಉಂಟಲ್ಲ, ಹೀಗಿಟ್ಟರೆ ಆಯಿತು ಸ್ಟೀಮಲ್ಲಿ. ಹೀಗೆ ನಾವೊಂದು ಹೀಗೆ ತೂತು ಥರ ಮಾಡ್ತೇವೆ ಪುಂಡಿಗೆ. ನೀವು ಬೇಕಾದರೆ ಮಾಡ್ಬೋದು, ಇಲ್ಲದ್ರೆ ಬೇಡ. 15 ನಿಮಿಷದಲ್ಲಿ ಬೇಯ್ತದೆ ಇದು. ಮತ್ತು ನಾವು ಕುಚ್ಚಲಕ್ಕಿಯಲ್ಲಿ ಮಾಡಿದ ಪುಂಡಿ ಉಂಟಲ್ಲ, ತುಂಬ ರುಚಿ ಕೊಡ್ತದೆ ನಮಗೆ. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಟೇಸ್ಟಿ ಆಗ್ತದೆ. ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ, ಕುಚ್ಚಲಕ್ಕಿಯಿಂದನೇ ಮಾಡಿ. ಕುಚ್ಚಲಕ್ಕಿ ಅಂದರೆ ನಮ್ಮದು ಮನೆಯಲ್ಲಿ ಊಟ ಮಾಡುವ ಬಾಯ್ಲ್ಡ್ ರೈಸನ್ನೇ ತಗೊಳ್ಳಿ. ಅದು ಸೊಸೈಟಿಯಲ್ಲಿ ಎಲ್ಲ ಸಿಗ್ತದಲ್ಲ, ಅದಕ್ಕಿಂತ ಇದೇ ತುಂಬ ಟೇಸ್ಟ್ ತಿನ್ನಲಿಕ್ಕೆ. ನೀರು ಕುದ್ದಿದ ಮೇಲೆ ಯಾಕೆ ಇಡೋದಂದರೆ ಅದು ಬೇಗ ಬೇಯ್ತದೆ. ನಾವು ಇಡ್ಲಿಯನ್ನು ಸಹ ಹಾಗೆಯೇ ನೀರು ಕುದ್ದಿದ ಮೇಲೆ ಇಡ್ಲಿ ತಟ್ಟೆ ಎಲ್ಲ ಇಟ್ಟು ಇಡ್ಲಿ ಹಾಕಿದ್ರೆ ಉಂಟಲ್ಲ, ಒಂದು 10-12 ನಿಮಿಷದಲ್ಲೇ ಬೇಯ್ತದೆ. ನಾನು ಇದನ್ನು ಉಂಟಲ್ಲ ಹಿಂದಿನ ದಿವಸ ರಾತ್ರಿ ಇದನ್ನು ಬಾಯ್ಲ್ಡ್ ರೈಸನ್ನು ನೆನೆಸಿಡಬೇಕು, ಕುಚ್ಚಲಕ್ಕಿಯನ್ನು ನೆನೆಸಿಡಬೇಕು. ನಾನು ಅದು ಹೇಳಿಲ್ವೇನಾ, ಅದಕ್ಕೀಗ ನನಗೆ ನೆನಪಾಯ್ತು, ಅದಕ್ಕೆ ಹೇಳಿದ್ದು. ನಾವು ನೆಕ್ಸ್ಟ್ ಡೇ ಅದನ್ನು ನೆನೆಸಿ ಮರುದಿನ ನಾವು ಬೆಳಿಗ್ಗೆ ಇದನ್ನು ಮಾಡೋದು. ಆವಾಗಲೇ ಮಾಡಲಿಕ್ಕೆ ಆಗೋದಿಲ್ಲ ಇದು ಕುಚ್ಚಲಕ್ಕಿ ಯಾಕಂದರೆ ಸ್ವಲ್ಪ ಗಟ್ಟಿ ಇರ್ತದೆ. ಅದಕ್ಕೆ ಹಿಂದಿನ ದಿವಸ ನೆನೆಸಿಟ್ಟು ಮರುದಿವಸ ಬೆಳಿಗ್ಗೆ ಅದನ್ನು ತೊಳೆದು ಗ್ರೈಂಡ್ ಮಾಡೋದು. ಅಕ್ಕಿಯನ್ನೆಲ್ಲ ತೊಳೆದು ಗ್ರೈಂಡ್ ಮಾಡೋದು. ಈಗ ಇದೆಲ್ಲ ಆಯಿತು.
ಈಗ ಬಾಯಿ ಮುಚ್ಚಿ ಇದನ್ನೊಂದು 10 ರಿಂದ 15 ನಿಮಿಷ ಬೇಯಿಸುವ. ಅದು ನಮಗೆ ಬೇಯುವಾಗ ಗೊತ್ತಾಗ್ತದೆ, ತೋರಿಸ್ತೇನೆ ನಾನು ನಿಮಗೆ ಹೇಗೆ ಬಂದಿದೆ ಅಂತ. ಈಗ ನೋಡಿ ಬಾಯಿ ಮುಚ್ತೇನೆ, ಬಾಯಿ ಮುಚ್ಚಿ ಒಂದು 15 ನಿಮಿಷ ಬೇಯಿಸುವ, ಮತ್ತೆ ಸಿಗ್ತೇನೆ. ನೋಡಿ ಪುಂಡಿ ಹೀಗೆ ಬೆಂದಿದೆ ಅಂತ ಚೆಕ್ ಮಾಡ್ತೇನೆ ನಾನೀಗ. 10 ನಿಮಿಷ ಆಯಿತು. ನಾನುಂಟಲ್ಲ ಒಂದು ನೈಫಲ್ಲಿ ಚೆಕ್ ಮಾಡೋದು ಪುಂಡಿ ಬೇಯೋದು, ಇಡ್ಲಿ ಎಲ್ಲ ಬೇಯೋದನ್ನೆಲ್ಲ ಹೀಗೆ ಮಾಡುವಾಗ ಉಂಟಲ್ಲ, ಇದರಲ್ಲಿ ಹಿಡಿಯದಿದ್ದರೆ ಅದು ಬೆಂದಿದೆ ಅಂತ ಲೆಕ್ಕ. ಹೀಗೆ ಇದಾಗಿದೆ. ಇದು ಮಾತ್ರ ಓಪನ್ ಇಡಬೇಕು ನಾವು. ಹೇಗೆ ನಾನು ಇದು ಕುಚ್ಚಲಕ್ಕಿ ಅಂತ ಹೇಳಿದೆಲ್ಲ, ವೈಟ್ ಇರುವುದಿಲ್ಲ ನಮ್ಗೆ ಅನ್ನದ್ದಕ್ಕಿ, ಕೆಂಪು ಕಲರ್. ನಾನು ಲಕ್ಷ್ಮಿ ಬ್ರ್ಯಾಂಡ್ ಯೂಸ್ ಮಾಡೋದು ಅನ್ನಕ್ಕೆ. ಅದು ಹೆಲ್ದಿ ಸಹ, ರೆಡ್ ಕಲರಲ್ಲಿ ಬರ್ತದೆ ಅದು. ಹಾಗಾಗಿ ಒಂಚೂರು ಬ್ಲ್ಯಾಕಿಶ್, ಹಾಗಾಗಿ ನಮಗೆ ಪುಂಡಿ ಸಹ ನೋಡಿ ಒಂಚೂರು ಬ್ಲ್ಯಾಕ್ ಥರನೇ ಬರ್ತದೆ, ಪ್ಯೂರ್ ವೈಟ್ ಬರೋದಿಲ್ಲ. ಈಗ ಇದಾಯಿತು, ಇನ್ನು ತೆಗೆಯುವ ನಾವು. ಇನ್ನು ನಾನು ಸರ್ವ್ ಮಾಡುವಾಗ ನಿಮಗೆ ಸಿಗ್ತೇನೆ.